Please subscribe to our channel and do not forget to press the bell icon. ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೇ. ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೇ. ಒನ್ ಮ್ಯಾನ್ ಆರ್ಕೆಸ್ಟ್ರಾ ತಂಡ ನಮ್ಮ ಬೊಮ್ಮನಕಟ್ಟೆಗೆ ಬಂದು ಮಕ್ಕಳನ್ನು ತುಂಬಾ ರಂಜಿಸಿದರೆ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತಿದ್ದಾರೆ. ಸಕಲ ವಲ್ಲಭರು ಹಾಗೆ ಎಲ್ಲ ವಿದ್ಯೆಗಳನ್ನು ಕಲಿತು ನಮ್ಮ ಶಿಕ್ಷಣಕ್ಕೆ ಪೂರಕವಾಗಿ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಜೊತೆಗೆ ವಿನೋದ, ಅದರ ಜೊತೆಗೆ ಮ್ಯಾಜಿಕ್ ಅನ್ನ ಹೇಳಿಕೊಟ್ಟು ನಮ್ಮ ಮಕ್ಕಳಿಗೆ ಹಾಗೂ ನೆರೆಹೊರೆಯ ಶಾಲೆಯ ಮಕ್ಕಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಲಿಕೆ, ವಿಭಿನ್ನವಾದ ಕಲಿಕೆ ಮುಖಾಂತರ ನಮ್ಮ ಶಿಕ್ಷಣಕ್ಕೆ ಸಹಕಾರ ನೀಡಿದ್ದಾರೆ. ಒನ್ ಮ್ಯಾನ್ ಆರ್ಕೆಸ್ಟ್ರಾ ತಂಡಕ್ಕೆ ನನ್ನ ಮನೋಹರ ಮಾಡುವ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದ ಕುರಿತು ಎರಡು ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇವೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಸಾವಿತ್ರಮ್ಮನವರು ಎಂದು ಮಾತಾಡೋಕೆ. ಒನ್ ಮ್ಯಾನ್ ಆರ್ಕೆಸ್ಟ್ರಾ ತಂಡದವರು ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಮಗ್ಗಿಯನ್ನು ಕಲಿತು ಮಗ್ಗಿ ಅನ್ನೋದೇ ಒಂದು ಕಷ್ಟ ಅನ್ನೋ ಫೀಲಿಂಗ್ ಮಕ್ಕಳಲ್ಲಿದೆ. ಆದ್ರೆ ಹಾಡುಗಳ ಮುಖಾಂತರ ಹಾಡೋದ್ರಿಂದ ತುಂಬಾ ಎಂಜಾಯ್ ಮಾಡಿಬಿಟ್ಟು ಮಗ್ಗಿನ ಕಲಿಬಹುದು ಅಂತಕ್ಕಂತಹ ಒಂದು ಒಳ್ಳೆ ವಿಷಯ ಮಕ್ಕಳಿಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಎಲ್ಲಾ ಮಕ್ಕಳು ತುಂಬಾ ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ. ಇದು ನನ್ನ ಇಚ್ಛೆ ಏನು ಅಂದ್ರೆ, ಇದು ಪದ್ಯ ಮತ್ತು ಗಣಿತಕ್ಕೆ ಸೀಮಿತ ಆಗದೆ ಸ್ವಲ್ಪ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪ್ರಯೋಗಗಳ ಮಾಡ್ಲಿಕ್ಕೆ ಏನಾದ್ರೂ ನಮ್ಮ ಮಕ್ಕಳಿಗೆ ಆದ್ರ ಜ್ಞಾನ ಅರ್ಜನೆ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಪಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಅವರಿಗೆ ಪೂರ್ವಕವಾದಂತ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ. ಯಾಕಂದ್ರೆ ಕಲಿಕೆಯನ್ನ ಚಟುವಟಿಕೆಗಳ ಮೂಲಕ ಮಾಡ್ತಿದ್ರೆ ಅದ್ರ ಮಕ್ಕಳಲ್ಲಿ ನೆನಪಿಟ್ಕೊಳಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಸೂಪರ್ ಸರ್, ಸೂಪರ್ ಫಾರ್ ಯುವರ್ ಪರ್ಫಾರ್ಮೆನ್ಸ್ ಸರ್. ಈಗ ನನಗೆ ಇಷ್ಟ ಆಗಿತ್ತಂದ್ರೆ ಈ ಪೋಯಮ್ಸ್ ಆಗಿರ್ಲಿ, ಇಂಗ್ಲಿಷ್ ಅಥವಾ ಕನ್ನಡ ಇರ್ಲಿ, ಹಿಂದಿ ಇರ್ಲಿ, ಎಲ್ಲಾ ಪೋಯಮ್ಸ್ ಕೂಡ ತುಂಬಾ ಮೆಲೋಡಿಯಸ್ ಆಗಿ ನಾವು ಹಾಡಿನ ಮೂಲಕ ಕಲಿಕೆಯಲ್ಲಿ ಆಸಕ್ತಿ ಇಲ್ಲದಂತ ಮಕ್ಕಳನ್ನು ಕೂಡ ಈ ಆಕ್ಟಿವಿಟೀಸ್ ಅಲ್ಲಿ ನಾವು ಇನ್ವಾಲ್ವ್ ಮಾಡಬಹುದು. ಅದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ಒನ್ ಮ್ಯಾನ್ ಆರ್ಕೆಸ್ಟ್ರಾ ಅಂದ್ರೆ ಹೇಗ್ ಮಾಡ್ತಾರಪ್ಪ ಏನು ಅಂತ ಅನ್ಕೊಂಡಿದ್ವಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು. ಆದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್ ಇದು. ಮತ್ತೆ ಮಕ್ಕಳು ಕೂಡ ಅಟ್ರಾಕ್ಷನ್ ಆಗಿ ಅದನ್ನ ಮಕ್ಕಳು ಕೇಳ್ಕೊಂಡು ಇನ್ನೂ ಕೆಲವೊಂದಿಷ್ಟು ಪದ್ಯಗಳನ್ನ ಹೇಳಿದ್ರೆ ತುಂಬಾ ಸೂಕ್ತ ಇತ್ತು ಅಂತ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು. ಒನ್ ಮ್ಯಾನ್ ಆರ್ಕೆಸ್ಟ್ರಾದವರಿಗೆ ಧನ್ಯವಾದಗಳು. ಯಾಕಂದ್ರೆ ಮಕ್ಕಳು ದಿನ ಪೂರ್ತಿ ಶಾಲೆಗೆ 10ರಿಂದ 4 ಗಂಟೆ ತನಕ ಕಳೀತಾರೆ. ಆದ್ರೆ ಹಾಡು ಪದ್ಯಗಳ ಮುಖಾಂತರ ಮಕ್ಕಳಿಗೆ ತಾವು ಕಲಿಸಿಕೊಂತ ವಿಷಯಗಳನ್ನ ಹೇಳ್ಕೊಟ್ಬಿಟ್ರೆ ಅವರು ಇನ್ನೂ ಚೆನ್ನಾಗಿ ಕಲಿತಾರೆ ಅಂತ ಈ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಸರ್, ಧನ್ಯವಾದಗಳು. ಹಲೋ, ನನ್ನ ಹೆಸರು ರಾಜಪ್ಪ ಅಂತ ಹೇಳಿ, ನಿಧಾನ ಶಾಲೆ, ಬೊಮ್ಮನಕಟ್ಟೆ ಶಾಲೆ ಟೀಚರು. ಅಲ್ಲಿ ಒನ್ ಮ್ಯಾನ್ ಆರ್ಕೆಸ್ಟ್ರಾ ತಂಡದವರು ನಾನು ಅಡ್ವರ್ಟೈಸ್ಮೆಂಟ್ ವಿಡಿಯೋಸ್ ನೋಡಿದೆ.
ನಾನು ನಮ್ಮ ಸ್ಟಾಫಲ್ಲಿ ಏನು ಮಾತಾಡಿದೆ. ನಾನಲ್ಲಿ ನಮ್ಮ ಸ್ಟಾಫ್ ಅವ್ರ ಜೊತೆ ಮಾತಾಡಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಅದು ಸ್ವಲ್ಪ ಕ್ಲಾರಿಟಿ ಇಲ್ಲ ವಾಯ್ಸು ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿದ್ದೆ. ಬಟ್ ಸರ್ ನಿಜ ಹೇಳ್ತೀನಿ, ಲೈವ್ ಪ್ರೋಗ್ರಾಮ್ ತುಂಬಾ ಸಖತ್ ಬಂತು ಸರ್. ನಾನು ಬೇರೆ ಶಾಲೆಯವ್ರಿಗೂ ಹೇಳ್ತೀನಿ, ಖಂಡಿತ 50 ರೂಪಾಯಿ ಲಾಸ್ ಅಲ್ಲ, ಎಲ್ಲ ಶಾಲೆಯವರು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮೇಡಮ್ ಅವ್ರು ಹೇಳಿದಾಗ ಇನ್ನೂ ಸ್ವಲ್ಪ ಹೆಚ್ಚು ಪದ್ಯಗಳನ್ನ ಇನ್ನೂ ಸ್ವಲ್ಪ ಮಾಡ್ಕೊಂಡ್ರೆ ಹೆಚ್ಚು ಇನ್ನೂ ಯಶಸ್ವಿ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಮುಂದಿನ ಎಲ್ಲ ಪ್ರೋಗ್ರಾಮ್ಗಳು ಯಶಸ್ವಿ ಆಗಲಿ, ಕರ್ನಾಟಕದಲ್ಲಿ ಹೆಚ್ಚು ಬೇಡಿಕೆ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಮೊನ್ನೆ ಆರ್ಕೆಸ್ಟ್ರಾಕ್ಕೆ ಧನ್ಯವಾದಗಳು. ಯಾಕೆಂತಂದ್ರೆ ನಾನು ಸುಮಾರು ಆರ್ಕೆಸ್ಟ್ರಾಗಳನ್ನು ನೋಡಿದ್ದೀನಿ. ಒಂದು ಹಾಡನ್ನು ಆಡಿದ ತಕ್ಷಣ ಬೇರೆಯವರು ಆಡ್ತಕ್ಕಂಥದ್ದು ಸಹಜವಾಗಿ ಬದಲಾವಣೆ ಆಗ್ತಿರುತ್ತೆ. ಆದರೂ ಒಂದು ಗಂಟೆಗಳ ಕಾಲ ಒಬ್ಬರೇ ರೀತಿ ಆಡ್ತಕ್ಕಂಥದ್ದು ಅಥವಾ ಧ್ವನಿನ ಅಥವಾ ರಾಗನ ಇಟ್ಕೊಂಡಿರ್ತಕ್ಕಂಥದ್ದು ಖಂಡಿತ ಕೂಡ ಅದ್ಭುತ. ಈ ನೀವು ಇದುವರೆಗೆ ಏನು ಪದ್ಯಗಳನ್ನ ಆಡಿದ್ರೋ ನಾವು ಕೂಡ ರಾಗವಾಗಿ ಪದ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಈ ಹಾಡುಗಳನ್ನ ನೀವು ಸಂಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತಿನ ಸಂಗೀತಕ್ಕೆ ಅಥವಾ ಆ ಒಂದು ರಾಗಕ್ಕೆ ಅಥವಾ ಒಂದು ಆ ತಾಳಕ್ಕೆ ಅದನ್ನ ಪರಿವರ್ತನೆ ಮಾಡ್ಕೊಂಡು ಆಡ್ತಕ್ಕಂಥದ್ದು ಅದ್ಭುತ. ಆ ದೃಷ್ಟಿಯಿಂದ ನಮ್ಮ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ನಮ್ಮ ಎಸ್ಮೇಡಮ್ ಅವರು ಹೇಳಿದಂಗೆ ಸ್ವಲ್ಪ ವಿಜ್ಞಾನಕ್ಕೂ ಸಂಬಂಧಪಟ್ಟಾಗ ಏನಾದರೂ ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ನಂದು ಕೂಡ ಅಭಿಪ್ರಾಯ. ಹೀಗೆ ನಿಮ್ಮ ದಾರಿ ಸಾಗಲಿ, ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆರ್ಕೆಸ್ಟ್ರಾ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಆರ್ಕೆಸ್ಟ್ರಾವನ್ನು ನಮ್ಮ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಅದೇ ರೀತಿ ನಾವು ಮೇಡಮ್ ಅವರಿಗೆ ಬೇರೆ ಸಬ್ಜೆಕ್ಟ್ಗಳು ಇದರಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಕೇಳ್ತೀನಿ. ಧನ್ಯವಾದ. ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. Please subscribe to our channel and do not forget to press the bell icon.